ಹಾಯ್ ವೆಲ್ಕಮ್ ಟು ರಾಧಿಕಾ ಕನ್ನಡ ವ್ಲಾಗ್. ಸೊ ನಾನು ಈ ಒಂದು ವಿಡಿಯೋದಲ್ಲಿ ನನ್ನ ಅರ್ಲಿ ಪ್ರೆಗ್ನೆನ್ಸಿ ಸಿಂಪ್ಟಮ್ಸ್ ಹೇಗಿತ್ತು, ನನಗೆ ಗೊತ್ತಾಯ್ತಾ ಪೀರಿಯಡ್ ಮಿಸ್ ಆಗೋಕ್ಕೂ ಮುಂಚೆನೇ ನಾನು ಪ್ರೆಗ್ನೆಂಟ್ ಅಂತ ನಂಗೆ ಗೊತ್ತಿತ್ತಾ, ಅಥವಾ ನನ್ನ ಬಾಡಿಯಲ್ಲಿ ಏನೆಲ್ಲ ಚೇಂಜಸ್ನ ನಾನು ನೋಟಿಸ್ ಮಾಡಿದ್ದೆ ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತೀನಿ. ಸೊ ತುಂಬ ಜನಕ್ಕೆ ಅದು ಕ್ಯೂರಿಯಾಸಿಟಿ ಇರುತ್ತೆ ಆ್ಯಂಡ್ ಈವನ್ ನನಗೂ ಕೂಡ ಕ್ಯೂರಿಯಾಸಿಟಿ ಇತ್ತು. ಒನ್ಸ್ ಐ ಸ್ಟಾರ್ಟೆಡ್ ಪ್ಲ್ಯಾನಿಂಗ್ ಅಲ್ಲ, ಐ ಯೂಸ್ ಟು ವಾಚ್ ಸೋ ಮೆನಿ ವೀಡಿಯೋಸ್ ಲೈಕ್ ಅರ್ಲಿ ಪ್ರೆಗ್ನೆನ್ಸಿ ಸಿಂಪ್ಟಮ್ಸ್ ಹೇಗಿರುತ್ತೆ, ಯಾವಾಗ ಗೊತ್ತಾಗತ್ತೆ, ಪೀರಿಯಡ್ ಮಿಸ್ ಆಗೋಕ್ಕೂ ಮುಂಚೆನೇ ಗೊತ್ತಾಗತ್ತಾ, ಪೀರಿಯಡ್ ಮಿಸ್ ಆಗಿ ಎಷ್ಟು ದಿನಕ್ಕೆ ನಿಮಗೆ ನೀವು ಪ್ರೆಗ್ನೆಂಟ್ ಅಂತ ಕನ್ಫರ್ಮ್ ಆಗಿ ಗೊತ್ತಾಗತ್ತೆ ಅಂತೆಲ್ಲ ಲಾಟ್ ಆಫ್ ಕ್ವಶನ್ಸ್ ಇರುತ್ತಲ್ವ. ನನಗೂ ಯೂಟ್ಯೂಬಲ್ಲೇ ತುಂಬ ಆನ್ಸರ್ಸ್ ಸಿಕ್ಕಿದ್ದು. ಸೊ ನನ್ನಿಂದ ನಿಮಗೂ ಕೂಡ ಹೆಲ್ಪ್ ಆಗಲಿ ಅಂತ ಈ ವಿಡಿಯೋಸ್ನ ಮಾಡ್ತಾ ಇರೋದು. ಸೊ ಫಸ್ಟ್ ಥಿಂಗ್, ನಾನು ಪ್ರೆಗ್ನೆಂಟ್ ಇದ್ದೀನಿ ಅಂತ ನನಗೆ ಗೆಸ್ ಇರಲಿಲ್ಲ, ಬಟ್ ಐ ಹ್ಯಾಡ್ ಅ ಸಿಂಪ್ಟಮ್ಸ್. ನಾನು ಯಾವಾಗ ನನಗೆ ಗೊತ್ತಾಯಿತು ನಾನು ಪ್ರೆಗ್ನೆಂಟ್ ಇದ್ದೀನಿ ಅಂತ, ಆವಾಗ ನನಗೆ ರಿಯಲೈಸ್ ಆಯಿತು ಐ ಹ್ಯಾಡ್ ಸೋ ಮೆನಿ ಸಿಂಪ್ಟಮ್ಸ್ ಬಟ್ ಐ ಡಿಂಟ್ ನ್ಯೂ ಅಂತ, ಆಯಿತಾ. ಸೊ ಫಸ್ಟ್ ಥಿಂಗ್, ನನಗೆ ಅವಾಗ ಫುಲ್ ಮೇಕಪ್ ಬುಕ್ಕಿಂಗ್ಸ್ ಇತ್ತು. ಐ ಆಮ್ ಅ ಮೇಕಪ್ ಆರ್ಟಿಸ್ಟ್. ಸೊ ನನಗೆ ಫುಲ್ ಮೇಕಪ್ ಬುಕ್ಕಿಂಗ್ಸ್ ಇತ್ತು, ಆಯಿತಾ. ನಾನು ಫುಲ್ ಅವಾಗ ಮೇಕಪ್ ಬುಕ್ಕಿಂಗ್ಸಿಗೆ ಹೋಗಿದ್ದೀನಿ. 40 ಕಿಲೋಮೀಟರ್ಸ್ ಎಲ್ಲ ನಾನು ಬೈಕಲ್ಲಿ ಹೋಗಿದ್ದೀನಿ. ಆ್ಯಂಡ್ ಕೆ ಎಸ್ ಆರ್ ಟಿ ಸಿ ಬಸ್ಸಲ್ಲಿ ಫುಲ್ ರೋಡ್ ಚೆನ್ನಾಗಿರೋ ಇರಲ್ಲಲ್ಲ, ಹಳ್ಳಿಯಲ್ಲಿ ಇರುತ್ತೆ ಆ ಥರ ರೋಡಲ್ಲಿ ಕೆ ಎಸ್ ಆರ್ ಟಿ ಸಿ ಬಸ್ಸಲ್ಲಿ ಟ್ರಾವೆಲ್ ಮಾಡಿದ್ದೀನಿ. ಅದು ಟು ಬ್ಯಾಗ್ಸ್ ಎಲ್ಲ ಹೆವಿ ಎತ್ಕೊಂಡು ಹೋಗಿದ್ದೀನಿ. ನನಗೆ ಶೀತ ಆಗಿದೆ, ಸೊ ವಾಯ್ಸ್ ಸ್ವಲ್ಪ ಚೆನ್ನಾಗಿ ಕೇಳ್ತಾ ಇಲ್ವಾ ಅಂದರೆ ಇಗ್ನೋರ್ ಮಾಡಿ. ಓಕೆ, ಸೊ ನಾನೊಂದ್ಸರಿ ಬುಕ್ಕಿಂಗ್ ಹೋಗಿದ್ದೆ, ಆಯಿತಾ. ಸೊ ಅವತ್ತು ನನಗೆ ಫುಲ್ ಬಾಡಿ ಹೀಟ್ ಆಗಿತ್ತು. ಲೈಕ್ ಐ ವಾಸ್ ಫೀಲಿಂಗ್ ಲೈಕ್ ನಂಗೆ ಫೀವರ್ ಬಂದಿದೆನೋ ಅನ್ನೋ ಥರ ಆಗಿತ್ತು. ಆ್ಯಂಡ್ ನನಗೆ ಇಲ್ಲಿ ಬ್ಲಿಸ್ಟರ್ಸ್ ಆಗುತ್ತೆ, ಅಗ್ರ ಅಂತೀವಿ ನಾವು ಕನ್ನಡದಲ್ಲಿ, ನೀವೇನಂತ ಗೊತ್ತಿಲ್ಲ. ಇವಾಗ ಫೀವರ್ ಎಲ್ಲ ಬಂದಾಗ ಕೆಲವೊಬ್ರಿಗೆ ಇಲ್ಲ ಆಗುತ್ತೆ ಗೊತ್ತಾ, ಆ ಥರ ಎಲ್ಲ ನನಗೆ ಫುಲ್ಲು ಅಗ್ರ ಆಗಿತ್ತು. ಆ್ಯಂಡ್ ನನ್ನ ಬಾಡಿ ಫುಲ್ ಹೀಟ್ ಆಗ್ತಾಯಿತ್ತು. ಎಷ್ಟು ಸೆಕೆ ಆಗ್ತಾಯಿತ್ತು ಗೊತ್ತಾ, ನನಗೆ ತಡ್ಕೊಳಕ್ಕೆ ಆಗ್ತಾ ಇರಲಿಲ್ಲ. ಒಂಥರ ಬಾಡಿ ಚೇಂಜಸ್ ಇತ್ತು. ಐ ಥಾಟ್ ತುಂಬ ಹೀಟ್ ಆಗಿದೆ ನನಗೆ ಬಾಡಿ, ತುಂಬ ಟ್ರಾವೆಲ್ ಮಾಡ್ತಿದ್ದಲ್ಲ, ಅದಕ್ಕೆ ಆ ಥರ ಆಗಿದೆ ಅಂದ್ಕೊಂಡು ಇಗ್ನೋರ್ ಮಾಡಿದೆ. ಐ ಹ್ಯಾಡ್ ಸೋ ಮಚ್ ಬ್ರೇಕೌಟ್ಸ್, ಆಯಿತಾ. ಯೂಶ್ವಲಿ ಸ್ವಲ್ಪ ಆಗುತ್ತೆ, ಬಟ್ ಅವತ್ತು ಫುಲ್ ನೋಸ್ ಎಲ್ಲ ಇಲ್ಲಾಗಿತ್ತು. ನಾನು ಇಲ್ಲಿ ಕ್ಲಿಪ್ಪಿಂಗ್ಸ್ ಹಾಕ್ತೀನಿ ನೋಡ್ಬೋದು, ಎಷ್ಟೊಂದು ಅಗ್ರ ಎಲ್ಲ ಆಗಿಬಿಟ್ಟಿತ್ತು, ಆಯಿತಾ. ಸೊ ಅದಾದಮೇಲೆ ಐ ಹ್ಯಾಡ್ ಒನ್ ಮೋರ್ ಬುಕ್ಕಿಂಗ್. ಅದಕ್ಕೆ ಕೆ ಎಸ್ ಆರ್ ಟಿ ಸಿ ಬಸ್ಸಲ್ಲೆಲ್ಲ ಹೋಗಿ ಬಂದೆ. ಐ ಕೇಮ್ ಬ್ಯಾಕ್ ಆ್ಯಂಡ್ ಅದಾದಮೇಲೆ ನಮ್ಮ ಮನೆ ಓಪ್ನಿಂಗ್ ಕೂಡ ಇತ್ತು. ಸೊ ಮನೆ ಓಪ್ನಿಂಗ್ ಆ್ಯಕ್ಚುಲಿ ನಾವು ಟ್ವೈಸ್ ಮಾಡಿದ್ವಿ. ದಟ್ಸ್ ಅ ಬಿಗ್ ಸ್ಟೋರಿ ಅಗೇನ್. ಬಿಕಾಸ್ ಫ್ಯಾಮಿಲಿ, ನನ್ನ ಫ್ಯಾಮಿಲಿ ಅವ್ರ ಫ್ಯಾಮಿಲಿ ಎರಡೂ ಒಟ್ಟಿಗೆ ಬರೋಕ್ಕೆ ಆಗಲಿಲ್ಲ. ಬಿಕಾಸ್ ನಮ್ಮ ಹಸ್ಬೆಂಡ್ ಕಡೆ ಬೇಬಿ ಆಗಿತ್ತು, ನನ್ನ ಸಿಸ್ಟರ್ ಇನ್ ಲಾಸ್ಗೆ, 2 ಸಿಸ್ಟರ್ ಇನ್ ಲಾಸ್ಗೆ ಬೇಬಿ ಆಗಿತ್ತು. ಸೊ ದೇ ವರ್ ಬ್ಯುಸಿ ಆ್ಯಂಡ್ ಆವಾಗ ನಾವು ಮೂವ್ ಆಗಲೇಬೇಕಿತ್ತು ಈ ಒಂದು ಹೊಸ ಮನೆಗೆ. ಸೊ ಅದಕ್ಕೆ ಜಸ್ಟ್ ನಮ್ಮ ಫ್ಯಾಮಿಲಿ ಜೊತೆಗೆ ನಾವು ಮನೆ ಓಪನಿಂಗ್ ಮಾಡಿದ್ವಿ. ಅದಾದಮೇಲೆ ಇನ್ನೊಂದು ಸರಿ ಇವ್ರು ಯಾರೂ ಬಂದಿಲ್ಲ ಅಂತ ಇನ್ನೊಂದು ಸರಿ ಹೋಮ ಎಲ್ಲ ಮಾಡಿಸಿರ್ಲಿಲ್ಲ. ಫಸ್ಟ್ ಟೈಮ್ ಜಸ್ಟ್ ಹಾಗೆ ಎಂಟರ್ ಆಗಿದ್ವಿ ಅಷ್ಟೇ. ನಾರ್ಮಲ್ ಪೂಜೆ ಎಲ್ಲ ಮಾಡಿಸಿ, ಸೊ ಹೋಮ ಎಲ್ಲ ಮಾಡಿಸೋಣ ಅಂತ ಇವಾಗ ಪ್ಲ್ಯಾನ್ ಮಾಡಿಕೊಂಡು ಅಕ್ಟೋಬರ್ ಮಂತಲ್ಲಿ ಹೋಮ ಎಲ್ಲ ಮಾಡಿಸಿದ್ವಿ, ಆಯಿತಾ. ಸೊ ಫುಲ್ ಫ್ಯಾಮಿಲಿ ಎಲ್ಲ ಬಂದಿದ್ದರು. ಐ ವಾಸ್ ವೆರಿ ಟಯರ್ಡ್. ನನಗೆ ಅವತ್ತು ಫುಲ್ ಸ್ಲೀಪಿ ಅನ್ನಿಸ್ತಾ ಇತ್ತು, ಆಯಿತಾ. ಆ್ಯಂಡ್ ಹೋಮ ಇರೋದ್ರಿಂದ ನಾನು 5 o'clock ಎದ್ದಿದ್ದೆ ಕೂಡ. ಸೊ ಅರ್ಲಿ ಮಾರ್ನಿಂಗ್ ಎದ್ದಿದ್ದರಿಂದನೂ ಕೂಡ ನನಗೆ ಫುಲ್ ಸ್ಲೀಪಿ ಫೀಲ್ ಆಗ್ತಾ ಇತ್ತು ಅಂತ ನಾನು ಅಂದ್ಕೊಂಡೆ. ಒಂದು ಸ್ವಲ್ಪ ಹೊತ್ತಾದ್ಮೇಲೆ ನಾನು ಹೋಗಿ ಮಲಗ್ತಾ ಇದ್ದೆ. ಯೂಶ್ವಲಿ ಐ ಡೋಂಟ್ ಸ್ಲೀಪ್ ಆ ಥರ ಫಂಕ್ಷನ್ಸ್ ಎಲ್ಲ ಇದ್ದಾಗ ನಾನು ಫುಲ್ ಆ್ಯಕ್ಟಿವ್ ಇರ್ತೀನಿ. ಬಟ್ ಆವಾಗ ನನಗೆ ಫುಲ್ ಹಸಿವಾಗ್ತಾಯಿತ್ತು, ತುಂಬ ಹಸಿವಾಗ್ತಾಯಿತ್ತು, ಕಂಟ್ರೋಲೇ ಆಗ್ತಿರ್ಲಿಲ್ಲ ಹಸಿವು. ಆ್ಯಂಡ್ ಆಲ್ಸೋ ನನಗೆ ಜಾಸ್ತಿ ನಿದ್ದೆ ಬರ್ತಾ ಇತ್ತು ಅವತ್ತು. ಸೊ ನಾನು ಅಂದ್ಕೊಂಡೆ ನಾನು ಮಲಗಿರಲಿಲ್ಲ, ಬೆಳಗ್ಗೆ ಬೇಗ ಎದ್ದಿದ್ದೆ ಆ್ಯಂಡ್ ನೈಟ್ ಕೂಡ ಲೇಟಾಗಿ ಮಲಗಿದ್ದೆ ಅಂತ ನನಗೆ ಅಷ್ಟೊಂದು ನಿದ್ದೆ ಬರ್ತಿದೆ ಅಂದ್ಕೊಂಡೆ. ಸೊ ಫಂಕ್ಷನ್ ಎಲ್ಲ ಇನ್ ಬಿಟ್ವೀನೇ ನಾನು ಮಲಗೋದು, ಎದ್ದೇಳೋದು, ಊಟ ಮಾಡೋದು, ಎಲ್ಲ ಕೆಲಸಗಳನ್ನ ಮಾಡೋದು ಎಲ್ಲ ಮಾಡ್ತಾಯಿದ್ದೆ ಅವತ್ತು. ಅದಾದಮೇಲೆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲನೂ ಹೊರಟೋಯ್ದ್ರು. ಲೈಕ್ ನೈಟ್ ದೇ ಲೆಫ್ಟ್, ಆಯಿತಾ. ಸೊ ಅವರು ಎಲ್ಲ ಹೋಗೋ ಅಷ್ಟರಲ್ಲಿ ಇಟ್ ವಾಸ್ ಅರೌಂಡ್ 11:30 ಏನೋ ಆಗಿತ್ತು ನೈಟು. ಸೊ ಅದಾದಮೇಲೆ ನಾನು ಇನ್ ಬಿಟ್ವೀನ್ ನನ್ನ ಫ್ರೆಂಡಿಗೆ ಕಾಲ್ ಮಾಡಿ ಹೇಳಿದ್ದೆ ಲೈಕ್ ನನಗೆ ಈ ಥರ ಪೀರಿಯಡ್ ಮಿಸ್ ಆಗಿದೆ ಅಂತ. ಬಟ್ ದಿಸ್ ಟೈಮ್ ಐ ವಾಸ್ ನಾಟ್ ಎಕ್ಸ್ಪೆಕ್ಟಿಂಗ್, ಆಯಿತಾ. ಸೊ ಪಾಸ್ಟ್ 2-3 ಮಂತ್ಸಿಂದ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ ಅಕ್ಟೋಬರ್ಗಿಂತ ಮುಂಚೆ, ಲೈಕ್ ಐ ವಾಂಟ್ ಟು ಕನ್ಸೀವ್ ಅಂತ. ವಿ ವರ್ ಟ್ರೈಯಿಂಗ್ ಆಲ್ಸೋ. ಸೊ ನಾನು ಪ್ರತಿ ತಿಂಗಳು ಒಂದಿನ ಮಿಸ್ ಆದರೂ ಕೂಡ ಫುಲ್ ಎಕ್ಸೈಟೆಡ್ ಆಗಿ ಹೋಗಿ ಚೆಕ್ ಮಾಡ್ತಿದ್ದೆ. ಇಟ್ ವಾಸ್ ಸೋ ಗುಡ್. ಲೈಕ್ ಎಷ್ಟು ಎಕ್ಸೈಟ್ಮೆಂಟ್ ಇರ್ತಿತ್ತು ಆ್ಯಂಡ್ ತುಂಬ ಹಾರ್ಟ್ ಬ್ರೇಕ್ ಆಗಿ
ಅದು ನೆಗೆಟಿವ್ ಬಂದಾಗ ತುಂಬ ಬೇಜಾರಾಗಿರೋದು. 2-3 ಡೇಸ್ ಮಿಸ್ ಆದಾಗನೂ ಇರುತ್ತಲ್ಲ, ಓಹ್! ನಾನು ಪ್ರೆಗ್ನೆಂಟ್ ಇರ್ಬೋದು ಅಂತ. ವೆನ್ ಯು ಆರ್ ಎಕ್ಸ್ಪೆಕ್ಟಿಂಗ್ ಯು ವಿಲ್ ಸ್ಟಾರ್ಟ್ ಎಕ್ಸ್ಪೆಕ್ಟಿಂಗ್ ಇಟ್ ಮೋರ್ ಆಯಿತಾ. ಸಿ ವಿ ಪ್ಲ್ಯಾನ್ಡ್ ಫಾರ್ ಅ ವೆರಿ ಲಾಂಗ್ ಟೈಮ್. ನಾವು ಮದುವೆ ಆದಮೇಲೆ ನಾವು ತುಂಬ ಪ್ಲ್ಯಾನ್ಡ್ ಆಗಿನೇ ಇದ್ವಿ. ಲೈಕ್ ವಿ ಡೋಂಟ್ ವಾಂಟ್ ಕಿಡ್ಸ್ ಫಾರ್ 1 ಇಯರ್ ಅಟ್ ಲೀಸ್ಟ್ ಅಂತ. ಅದಾದಮೇಲೆ ವಿ ಮೂವ್ ಟು ದುಬೈ. ಸೊ ದುಬೈಯಲ್ಲಿದ್ದಾಗ ಇವಾಗ ಬೇಡ, ಮತ್ತು ಯಾರು ನೋಡ್ಕೊಳ್ತಾರೆ ಇಲ್ಲಿ ಕಷ್ಟ. ಆ್ಯಂಡ್ ವಿ ಹ್ಯಾಡ್ ಓನ್ಲಿ 1 ಇಯರ್ ಪ್ಲ್ಯಾನ್ ಆಫ್ ಸ್ಟೇಯಿಂಗ್ ದೇರ್ ಆಯಿತಾ. ಸೊ ವಾಪಸ್ ಹೋದ್ಮೇಲೆ ಮತ್ತೆ ಪ್ಲ್ಯಾನ್ ಮಾಡೋಣ ಅಂತ ಬಿಟ್ವಿ. ಅದಾದಮೇಲೆ ವಾಪಸ್ ಬಂದಮೇಲೆ ನಾನು ಮೇಕಪ್ ಕ್ಲಾಸಸ್ ಎಲ್ಲ ಹಚ್ಚಿದೆ. ಸೊ ಐ ಗಾಟ್ ಬ್ಯುಸಿ ದೇರ್. ಸೊ ಆ ಥರ ಎಲ್ಲ ಆಯಿತು. ಹಾಗೆ ಏನೋ ಒಂದು ರೀಸನ್ನಿಂದ ಪುಷ್ ಆಗ್ತಾ ಇತ್ತು. ಆ್ಯಂಡ್ ವಿ ಥಾಟ್ ದಿಸ್ ಇಸ್ ಅ ರೈಟ್ ಟೈಮ್. ವಿ ವರ್ ಹ್ಯಾಪಿ. ಐ ವಾಸ್ ಆಲ್ಸೋ ಸೆಟಲ್ಡ್. ಲೈಕ್ ನನಗೆ ನನ್ನ ಕರಿಯರಲ್ಲೂ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಇತ್ತು. ಲೈಕ್ ಓಕೆ ದಿಸ್ ಇಸ್ ಪ್ಲ್ಯಾನ್, ಇನ್ನೂ ಜಾಸ್ತಿ ಪುಷ್ ಮಾಡೋದು ಬೇಡ ಅಂತ ವಿ ಸ್ಟಾರ್ಟೆಡ್ ಪ್ಲ್ಯಾನಿಂಗ್. ಸೊ ಎವ್ರಿ ಮಂತ್ ಚೆಕ್ ಮಾಡುವಾಗ ಐ ಯೂಸ್ ಟು ಫೀಲ್ ಸೋ ನರ್ವಸ್, ಸೋ ಬ್ಯಾಡ್. ಅದು ನೆಗೆಟಿವ್ ಬಂದಾಗ ಐ ನೋ ಹೌ ಇಟ್ ಫೀಲ್ಸ್ ಅಂತ. ಆ್ಯಂಡ್ ತುಂಬ ಜನ ಮೆಸೇಜ್ ಕೂಡ ಮಾಡ್ತಾಯಿದ್ರು ನನಗೆ ಇನ್ಸ್ಟಾದಲ್ಲಿ, ಎಷ್ಟು ದಿನಕ್ಕೆ ನಿಮ್ಗೆ ಎಕ್ಸಾಕ್ಟ್ಲಿ ಗೊತ್ತಾಯಿತು ನೀವು ಪ್ರೆಗ್ನೆಂಟ್ ಅಂತ ಎಲ್ಲ. ಸಿ ಐ ವಿಲ್ ಟೆಲ್ ಯು, ಅದನ್ನು ಸಪ್ರೇಟ್ ವಿಡಿಯೋ ಮಾಡಿ ಹಾಕ್ತೀನಿ ನಾನು. ನಿಮ್ಗೇನಾದರೂ ಪೀರಿಯಡ್ ಮಿಸ್ ಆಗಿದೆ ಅಂದರೆ 2-3 ಡೇಸ್ ಆದಮೇಲೆ ನಿಮಗೆ ತೋರಿಸತ್ತೆ ಆಯಿತಾ. ಸೊ ನಾವು ಯೂಟ್ಯೂಬಲ್ಲಿ ಎಷ್ಟೊಂದು ವೀಡಿಯೋಸ್ ನೋಡ್ತೀವಿ, ಅದರಲ್ಲಿ ಹೇಳ್ತಾರೆ, ಇಲ್ಲ ನೀವು ಪ್ರೆಗ್ನೆಂಟ್ ಇದ್ದರೆ ಸ್ಟಿಲ್ ಅದು ತೋರಿಸಲ್ಲ, ಸಮ್ಟೈಮ್ಸ್ ಶೋ ಅಪ್ ಆಗಲ್ಲ. 7 ಡೇಸ್ ಆದಮೇಲೆ 10 ಡೇಸ್ ಆದಮೇಲೆ ನಿಮಗೆ ಶೋ ಅಪ್ ಆಗುತ್ತೆ ಅಂತೆಲ್ಲ ಹೇಳ್ತಾರೆ. ಬಟ್ ಐ ಡೋಂಟ್ ಫೀಲ್ ಇಟ್ ಇಸ್ ಟ್ರೂ. ಅದೇ ಒಂದು ಹೋಪಲ್ಲಿ ನಾನು 7 ಡೇಸ್ 10 ಡೇಸ್ ಎಲ್ಲ ಪೀರಿಯಡ್ ಮಿಸ್ ಆದಾಗ ಹೋಗಿ ಚೆಕ್ ಮಾಡೋದು, ಡೈಲಿ ನೆಗೆಟಿವ್ ಬರೋದು, ಅದು ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ ಥರ ಎಲ್ಲ ಮಿಸ್ ಆಗಿರುತ್ತೆ ಆಯಿತಾ. ಸೊ ಬಟ್ ಆ್ಯಸ್ ಅ ಎಕ್ಸ್ಪೆಕ್ಟಿಂಗ್ ಪೇರೆಂಟ್ಸ್, ಲೈಕ್ ನಾವು ಅಂದ್ಕೊತಿರ್ತೀವಿ ಆಗುತ್ತೆ ಇದು ಮೋಸ್ಟ್ಲಿ ಅದೇ ಇರ್ಬೋದೇನೋ ಅಂತ. ನಾನು ಡೈಲಿ ಚೆಕ್ ಎಲ್ಲ ಮಾಡ್ತಾಯಿದ್ದೆ ಆಯಿತಾ. ಒಂದು ಸರಿ ಅಂತೂ ಐ ರಿಮೆಂಬರ್ ಐ ವೆಂಟ್ ಟು ಥೈಲ್ಯಾಂಡ್ ಟ್ರಿಪ್ ಆಯಿತಾ. ಸೊ ಥೈಲ್ಯಾಂಡ್ಗೆ ಹೋಗ್ತಾ ಇದ್ದೀವಿ ಅಂದರೆ ಇಟ್ ವಾಸ್ ಆಲ್ ವಾಟರ್ ಬೀಚ್ ಏರಿಯಾಸ್ ಅಲ್ವಾ. ಸೊ ಐ ಡಿಂಟ್ ವಾಂಟ್ ಟು ಗೆಟ್ ಅ ಪೀರಿಯಡ್. ಸೊ ನಾನು ಪೀರಿಯಡ್ಸ್ ಮುಂದೆ ಹೋಗಲಿ ಅಂತ ಟ್ಯಾಬ್ಲೆಟ್ ತೊಗೊಂಡಿದ್ದೆ. ಸೊ ವೆನ್ ಐ ಕೇಮ್ ಬ್ಯಾಕ್ ಐ ಹ್ಯಾಡ್ ಅ ಪೀರಿಯಡ್ಸ್ ಆನ್ ಟೈಮ್. ಆ ಮಂತ್ ಬಂತು. ಬಟ್ ನೆಕ್ಸ್ಟ್ ಮಂತ್ ನನಗೆ 10 ಡೇಸ್ ಬರಲಿಲ್ಲ, 15 ಡೇಸ್ ಬರಲಿಲ್ಲ. ಸೊ ಅಟ್ ದ್ಯಾಟ್ ಟೈಮ್ ವಿ ಸ್ಟಾರ್ಟೆಡ್ ಪ್ಲ್ಯಾನಿಂಗ್. ಸೊ 2-3 ಡೇಸ್ ಆಯಿತು ಅಂದ ತಕ್ಷಣ ಐ ವಾಸ್ ಎಕ್ಸೈಟೆಡ್. ಓಕೆ, ಆ್ಯಂಡ್ ಆಲ್ಸೋ ನರ್ವಸ್ ಬಿಕಾಸ್ ದಟ್ ವಾಸ್ ದ ಫಸ್ಟ್ ಮಂತ್ ಆಫ್ ಪ್ಲ್ಯಾನಿಂಗ್. ಸೊ ಐ ವಾಸ್ ಆಲ್ಸೋ ನರ್ವಸ್. ನಂಗೆ ಬೇಕಾದ ನಿಜವಾಗ್ಲೂ ಅನ್ನೋ ಕನ್ಫ್ಯೂಷನ್ ಇರುತ್ತೆ ಅವಾಗ ಸ್ಟಾರ್ಟಿಂಗ್. ಸೂನ್ ಆಫ್ಟರ್ ಯು ಪ್ಲ್ಯಾನ್ ಅಲ್ಲ, ಅದು ಕನ್ಫ್ಯೂಷನ್ ಇನ್ನೂ ಇರುತ್ತೆ. ಆರ್ ಯು ಶ್ಯೂರ್ ಯು ವಾಂಟ್ ದಿಸ್ ಅಂತ. ಸೊ ಐ ವಾಸ್ ವೆರಿ ಕನ್ಫ್ಯೂಸ್ಡ್, ಐ ವಾಸ್ ಎಕ್ಸೈಟೆಡ್, ಐ ವಾಸ್ ನರ್ವಸ್. ಬಟ್ ಬರಲಿಲ್ಲ. ಎವ್ರಿ ಡೇ ಐ ಯೂಸ್ ಟು ವೇಕಪ್ ಅಟ್ 3 o'clock ಆ್ಯಂಡ್ ಆಲ್ ಆಯಿತಾ. ನನ್ನ ಹಸ್ಬೆಂಡ್ ಬೈತಾರೆ ಅಂತ ಕಿಟ್ಟೆಲ್ಲ ನಾನು ಆನ್ಲೈನ್ ತರಿಸ್ಕೊಂಡು ಮುಂಚೆ ಇಟ್ಕೊತಿದ್ದೆ. ಐ ಐ ಯೂಸ್ ಟು ನಾಟ್ ಟೆಲ್ ಹಿಮ್ ಆಲ್ಸೋ. ಲೈಕ್ ಆ ಮಂತಂತೂ 10 ಕಿಟ್ಸ್ ಆದರೂ ನಾನು ಚೆಕ್ ಮಾಡಿದ್ದೀನಿ ಅನಿಸುತ್ತೆ. ಮೋಸ್ಟ್ಲಿ ಇದು ಫಾಲ್ಸ್ ಇರ್ಬೋದು. 10 ಡೇಸ್ ಆಯಿತು, 15 ಡೇಸ್ ಆಯಿತು, ಇನ್ನೂ ಪೀರಿಯಡ್ಸೇ ಬರೋಕ್ಕೆ ರೆಡಿ ಇಲ್ಲ. ಸೊ ಐ ಯೂಸ್ ಟು ಟೆಸ್ಟ್ ಇಟ್ ಎವ್ರಿ ಡೇ ಆಯಿತಾ. ಇಷ್ಟೊಂದು ಕಿಟ್ಸ್ ಆಗಿಬಿಟ್ಟಿತ್ತು ನಂದು. ಆ ಮಂತ್ ಮಾತ್ರ ಆ ಥರ ಆಗಿತ್ತು ಬಿಕಾಸ್ ಇಟ್ ವಾಸ್ ಅ ಫಸ್ಟ್ ಟೈಮ್ ಐ ವಾಸ್ ಪ್ಲ್ಯಾನಿಂಗ್ ಅಲ್ಲ. ಸೊ ಅದನ್ನು ತುಂಬ ಜನ ಈ ಥರ ಫೇಸ್ ಮಾಡಿರ್ತೀರ. ಸೊ ಅದೊಂಥರ ಆಯಿತು. ಇವಾಗೆಲ್ಲ ನಗು ಬರುತ್ತೆ, ಬಟ್ ಆವಾಗ ಎಷ್ಟು ಬೇಜಾರಾಗ್ತಿತ್ತು ಗೊತ್ತಾ. ಆ್ಯಂಡ್ ಐ ನೋ ಲಾಟ್ ಆಫ್ ಯು ಪೀಪಲ್ ಮೈಟ್ ಬಿ ಫೇಸಿಂಗ್ ಸೇಮ್. ಸೊ ನನಗೆ ಜಾಸ್ತಿ ಏನು ಅರ್ಲಿ ಪ್ರೆಗ್ನೆನ್ಸಿ ಸಿಮ್ಟಮ್ಸ್ ಅಂತ ಏನಿರಲಿಲ್ಲ. ಇಟ್ ವಾಸ್ ಜಸ್ಟ್ ಹೀಟಾಗಿ ಫೀಲ್ ಆಗ್ತಿತ್ತು. ಲೈಕ್ ತುಂಬ ಹೀಟಾಗಿದೆ, ತುಂಬ ಸೆಕೆ ಆಗ್ತಿದೆ, ಒಂಥರ ಏನೋ ಕುಕ್ ಮಾಡುವಾಗ ಫುಲ್ ಹೀಟ್ ಬರ್ತಿರತ್ತಲ್ವ, ಆ ಥರ ಫೀಲ್ ಆಗ್ತಾಯಿತ್ತು ಆಯಿತಾ. ಅಷ್ಟು ಹೊರಗಡೆಯಿಂದ ಹೀಟ್ ಅನಿಸ್ತಿತ್ತು. ಇಟ್ಸ್ ನಾಟ್ ಫೀವರಿಶ್, ಇಟ್ಸ್ ಲೈಕ್ ಎಲ್ಲ ಫುಲ್ ಎಷ್ಟು ಕಾವು ಬರ್ತಿದೆ ಅನ್ನೋ ಥರ ಆಗ್ತಿತ್ತು. ಬಾಡಿ ಟೆಂಪ್ರೇಚರ್ ವಾಸ್ ಸೊ ಹೈ, ಲೈಕ್ ಆ ಥರ ಫೀಲ್ ಆಯಿತು. ಆ್ಯಂಡ್ ಬ್ಲಿಸ್ಟರ್ಸ್ ಎಲ್ಲ ಬಂದಿತ್ತು. ಅಷ್ಟೇ, ಜಾಸ್ತಿ ಏನಿಲ್ಲ. ಆ್ಯಂಡ್ ನನ್ನ ಫ್ರೆಂಡಿಗೆ ಹೇಳಿದ್ದೆ ಅಲ್ವಾ, ಶಿ ಸೆಡ್ ಓಕೆ ಯು ಚೆಕ್ ಅಲ್ಲ ಒಂದು ಸಾರಿ ನೋಡು ಅಂತ. ದಿಸ್ ಟೈಮ್ ವಾಸ್ ನಾಟ್ ಎಕ್ಸ್ಪೆಕ್ಟಿಂಗ್ ಆರ್ ಐ ವಾಸ್ ವೆರಿ ಎಕ್ಸೈಟೆಡ್ ಅಂತ ಏನಿರಲಿಲ್ಲ. ಇವರೆಲ್ಲ ಹೋದ್ರಲ್ಲ ಮನೆಯಿಂದ, ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಹೋದಾದ್ಮೇಲೆ ಐ ವಾಸ್ ಲೈಕ್ ಓಕೆ ನೋಡೋಣ, ಈ ಸರಿ ಚೆಕ್ ಮಾಡೋಣ ಅಂತ. ಐ ಜಸ್ಟ್ ಟುಕ್ ಅ ಕಿಟ್ ಆ್ಯಂಡ್ ವೆಂಟ್ ಟು ವಾಶ್ರೂಮ್. ನಾನು ಚೆಕ್ ಮಾಡಿ ಹೊರಗಡೆ ಬಂದೆ. ಆ್ಯಂಡ್ ಐ ವಾಸ್ ಸೋ ಸರ್ಪ್ರೈಸ್ಡ್. ಆ್ಯಂಡ್ ಐ ಶುಡ್ ಟೆಲ್, ಲೈಕ್ ನಾನು ಕಿಟ್ ಇಟ್ಟು ಈ ಸರಿ ನಾನು ವೀಡಿಯೋ ಮಾಡ್ಕೊಳ್ಳಿಲ್ಲ. ಪ್ರತಿ ಸರಿ ನಾನು ವೀಡಿಯೋ ಮಾಡ್ಕೊಳ್ತಿದ್ದೆ ಆಯಿತಾ. ಬಿಕಾಸ್ ಅದು ವೀಡಿಯೋದಲ್ಲಿ ಏನು ನಮ್ಮ ರಿಯಲ್ ರಿಯಾಕ್ಷನ್ ಹೇಗಿರುತ್ತೆ ಅದನ್ನು ಕ್ಯಾಪ್ಚರ್ ಮಾಡ್ಬೋದು ಅಂತ
ಪ್ರತಿ ಸರಿ ವಿಡಿಯೋ ಮಾಡ್ಕೊಳ್ತಿದ್ದೆ ಆ್ಯಂಡ್ ಐ ಯೂಸ್ ಟು ಬಿ ಸೋ ಡಿಸಪಾಯಿಂಟೆಡ್. ಬಟ್ ಈ ಸತಿ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲಲ್ಲ, ಅದಕ್ಕೆ ವಿಡಿಯೋನೇ ಮಾಡಲಿಲ್ಲ. ಐ ವಾಸ್ ಲೈಕ್ ಇರಲ್ಲ ಬಿಡು ಅಂತ ಐ ಜಸ್ಟ್ ಚೆಕ್ಡ್. ಆ್ಯಂಡ್ ಅದು ಹಾಕಿದ ತಕ್ಷಣ, ಯೂರಿನ್ ಹಾಕಿದ ತಕ್ಷಣವೇ ಅದೇನು ಹಿಂಗೆ ಪಾಸ್ ಆಗುತ್ತಲ್ಲ, ಅವಾಗಲೇ ಪಿಂಕ್ ಲೈನ್ ಶೋ ಅಪ್ ಆಯಿತು. ಐ ವಾಸ್ ಲೈಕ್ ವಾವ್! ಅಲ್ಲ ತುಂಬ ಶಾಕ್ ಆಗಿತ್ತು. ಆ್ಯಂಡ್ ನಂಗೆ ನಗುನೇ ಕಂಟ್ರೋಲ್ ಆಗ್ತಿರ್ಲಿಲ್ಲ. ಯು ಕ್ಯಾನ್ ಸಿ ನಾನು ಇವಾಗಲೂ ನಗ್ತಿದ್ದೀನಿ. ನಂಗೆ ನಗುನೇ ಕಂಟ್ರೋಲ್ ಆಗಿಲ್ಲ. ಅಷ್ಟು ನಕ್ಕೊಂಡು ಆಮೇಲೆ ಹೊರಗಡೆ ಬಂದೆ. ನನ್ನ ಹಸ್ಬೆಂಡ್ ಕೇಳ್ತಿದ್ರು, ಯಾಕೆ ನಗ್ತಿದೀಯ ಅಂತ. ಜಸ್ಟ್ ಒಂದು 2-3 ಡೇಸಲ್ಲಿ ಅವ್ರ ಬರ್ಡೇ ಬೇರೆ ಇತ್ತು. ಐ ವುಡ್ ಹ್ಯಾವ್ ವೇಟೆಡ್ ಆಯಿತಾ, ನನಗೆ ಕಂಟ್ರೋಲೇ ಆಗ್ತಿಲ್ಲ ನಗು. ಐ ವಾಸ್ ಸೋ ಎಕ್ಸೈಟೆಡ್. ಆ್ಯಂಡ್ ಜಸ್ಟ್ ನಾನು ಅವ್ರಿಗೆ ಹೇಳಿಬಿಟ್ಟೆ ಅವತ್ತಿನ ದಿನವೇ. ಆ್ಯಂಡ್ ಅದ್ರದ್ದು ರಿವೀಲಿಂಗ್ ವೀಡಿಯೋಸ್ ಎಲ್ಲ ನಾನು ಪೋಸ್ಟ್ ಮಾಡಿದ್ದೀನಿ, ಹೋಗಿ ಚೆಕ್ ಮಾಡಿ. ಇಟ್ ವಾಸ್ ವೆರಿ ಬ್ಯೂಟಿಫುಲ್ ಮೂಮೆಂಟ್. ಐ ರಿಯಲಿ ಫೀಲ್ ವೆರಿ ಬ್ಲೆಸ್ಡ್. ನಾನು ಅದನ್ನೆಲ್ಲ ಕ್ಯಾಪ್ಚರ್ ಮಾಡಿದೆ. ಐ ಕ್ಯಾನ್ ಚೆರಿಷ್ ಇಟ್ ಆಲ್ವೇಸ್ ಅಂತ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಅಷ್ಟೇ. ಮುಂಚೆ ಎಲ್ಲ ನಾನು ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿದಾಗ ಆ ಫೇಂಟ್ ಲೈನ್ ಎಲ್ಲ ಅಂತಾರಲ್ಲ, ಅದೆಲ್ಲ ಸುಳ್ಳು ಆಯಿತಾ. ನೀವು ಏನಾದರೂ ಪ್ರೆಗ್ನೆಂಟ್ ಇದ್ದರೆ 1 or 2 ಡೇಸಲ್ಲೇ ನಿಮಗೆ ಸ್ವಲ್ಪ ಆದರೂ ಫೇಂಟ್ ಲೈನ್ ಬರುತ್ತೆ. ಫೇಂಟ್ ಲೈನ್ ಅಂದರೆ ಅದು ವಿಸಿಬಲ್ ಆಗುತ್ತೆ ಆಯಿತಾ. ನಾನು ಎಷ್ಟೋ ಸರಿ ಏನು ಮಾಡ್ತಿದ್ದೆ, ಐ ವಾಸ್ ಟ್ರೈಯಿಂಗ್ ಟು ಸಿ ದಟ್ ಲೈನ್ ಡೆಸ್ಪಿರೇಟ್ಲಿ ಅಂತ ಅನ್ಸುತ್ತೆ. ನಾನು ಹಿಂಗೆ ಇಟ್ಕೊಂಡು ಹಿಂಗೆಲ್ಲ ಮಾಡಿಕೊಂಡು ಎಷ್ಟೆಲ್ಲ ನೋಡ್ತಿದ್ದೆ ಗೊತ್ತಾ. ಆ ಥರ ಎಲ್ಲ ನೋಡಿ ಇಲ್ಲಿ ಲೈನ್ ಕಾಣ್ತಿದೆ ಅನಿಸುತ್ತೆ, ಬ್ಲರ್ರಾಗಿ ಕಾಣ್ತಿದೆ ಅನಿಸುತ್ತೆ. ಆ ಲೈನ್ ಇಲ್ಲ ಅಂದರೂ ನನಗೆ ಲೈನ್ ಇದೆ ಅನ್ನೋ ಥರ ಫೀಲ್ ಆಗ್ತಿತ್ತು ಆಯಿತಾ. ಆ್ಯಂಡ್ 10 ಮಿನಿಟ್ಸ್ ಅಷ್ಟರಲ್ಲೇ ಅದು ರಿಸಲ್ಟ್ ತೋರಿಸ್ಬೇಕು ಆಯಿತಾ ಪ್ರೆಗ್ನೆನ್ಸಿ ಕಿಟ್ಟಲ್ಲಿ. ಇನ್ ಕೇಸ್ ಆವಾಗ ತೋರಿಸಿಲ್ಲ ಅಂತಂದರೆ ಅದು ನೀವು ಎಸ್ದುಬಿಡಿ. ಯಾಕಂತಂದರೆ ನಿಮಗೆ ಆಫ್ಟರ್ ಸಮ್ ಟೈಮ್ ನನಗೇನಾಗ್ತಿತ್ತು ಅಂದರೆ, ನನ್ನ ಹತ್ರ ಚೆಕ್ ಮಾಡಿ ಹಾಗೆ ಇಡ್ತಿದ್ನಲ್ಲ, ಆಫ್ಟರ್ 1 or 2 hour ಆದಮೇಲೆ ಅದು ಲೈನ್ ಬರ್ತಿತ್ತು. ಬಟ್ ದಟ್ ಈಸ್ ಯು ಆಪ್ರೇಟೆಡ್ ಲೈನ್ ಅಂತ ಏನೋ ಹೇಳ್ತಾರೆ, ದಟ್ ಈಸ್ ನಾಟ್ ಟ್ರೂ ಆಯಿತಾ. ಅದು ಆವಾಗ 10 ಮಿನಿಟ್ಸ್ ಒಳಗಡೆ ಏನು ರಿಸಲ್ಟ್ ಬಂದಿರುತ್ತೆ ಅದು ಮಾತ್ರ ಅಕ್ಯುರೇಟ್ ಆಗಿರುತ್ತೆ. ಸೊ ಇಫ್ ಯು ಆರ್ ಪ್ರೆಗ್ನೆಂಟ್, ಲೈಕ್ ಇಫ್ ಯು ಆರ್ ಟ್ರೈಯಿಂಗ್ ಅಲ್ಲ, ಆಲ್ ದ ಬೆಸ್ಟ್ ಫಾರ್ ಯು ಗೈಸ್. ಲೈಕ್ ಬಿ ರಿಲ್ಯಾಕ್ಸ್ಡ್, ಬಿ ಕಾಮ್. ಎಲ್ಲರ ಪ್ರೆಗ್ನೆನ್ಸಿನೂ ಚೇಂಜ್ ಇರುತ್ತೆ. ಆ್ಯಂಡ್ ಇಫ್ ಯು ಆರ್ ಪ್ಲ್ಯಾನಿಂಗ್ ಅಲ್ಲ, ಲೈಕ್ ವಾಟ್ ಯು ಶುಡ್ ಡೂ, ವಾಟ್ ಯು ಶುಡ್ ನಾಟ್ ಡೂ ಅಂತ ನೆಕ್ಸ್ಟ್ ವೀಡಿಯೋಸಲ್ಲೆಲ್ಲ ನಾನು ತಿಳಿಸ್ತೀನಿ. ಐ ಹೋಪ್ ಯು ಎಂಜಾಯ್ಡ್ ದಿಸ್ ವಿಡಿಯೋ ಆ್ಯಂಡ್ ಇಟ್ ವಾಸ್ ಟೂ ಲಾಂಗ್ ವಿಡಿಯೋ, ಐ ನೋ ಗೈಸ್. ಬಟ್ ಏನೆಲ್ಲ ಹೇಳಬೇಕು, ಎಷ್ಟೊಂದು ಹೇಳಬೇಕು, ಯಾವುದಾದ್ಮೇಲೆ ಯಾವ್ದು ಹೇಳಿ ಅಂತ ಗೊತ್ತಿಲ್ಲ. ಐ ಹ್ಯಾವ್ ಮಿಕ್ಸ್ಡ್ ಸೋ ಮೆನಿ ಥಿಂಗ್ಸ್ ಅನ್ನಿಸ್ತಿದೆ. ಬಟ್ ಎನಿವೇಸ್, ಪ್ಲೀಸ್ ಡೂ ಸಬ್ಸ್ಕ್ರೈಬ್, follow me on Insta also. See you in the next video. Thanks for watching. Bye.